ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಂ ಅಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ तं ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಲ್ಲಿ ಭಗವಂತ ನಡೆಸುವ ಪ್ರಳಯದ ಮಹಿಮೆಯನ್ನು, ಪ್ರಳಯದ ರೀತಿಗಳನ್ನು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಳಯ ಆಗುವ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. 1,000 ಬಾರಿ 4 ಯುಗಗಳು ಉರುಳಿದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು. ಅದನ್ನು ದಿನಕಲ್ಪ ಅಂತ ಕರೀತಾರೆ. ಅದರಲ್ಲಿ 14 ಮನ್ವಂತರಗಳು ಆಗತ್ತೆ. ಆ ದಿನದ ಕೊನೆಯಲ್ಲಿ ಒಂದು ಪ್ರಳಯವಾಗತ್ತೆ. ಆ ದಿನದ ಕೊನೆಯ ಪ್ರಳಯದಲ್ಲಿ 3 ಲೋಕಗಳು ಸುಟ್ಟು ಹೋಗುತ್ತೆ. ಇದಕ್ಕೆ ನೈಮಿತ್ತಿಕ ಲಯ ಅಂತ ಕರೀತಾರೆ. ಮತ್ತು ಈ ಹಗಲು ಮುಗಿದು ಬ್ರಹ್ಮದೇವರ ರಾತ್ರಿ ಆದಾಗ ಬ್ರಹ್ಮದೇವರು ಶೇಷಶಾಯಿಯಾದ ನಾರಾಯಣನ ನಾಭಿಕಮಲದಲ್ಲಿ ನಿದ್ರೆ ಮಾಡ್ತಾರೆ. ಬ್ರಹ್ಮದೇವರು ನಾಭಿಕಮಲದಲ್ಲಿ ನಿದ್ರೆ ಮಾಡ್ತಾರೆ ಅಂದರೆ ಏನರ್ಥ? ಭಗವಂತನ ಧ್ಯಾನದಲ್ಲಿ ಮುಳುಗುತ್ತಾರೆ. ಈ ಸೃಷ್ಟಿಯ ಕಾರ್ಯವನ್ನು ಮಾಡದೆ ಕೇವಲ ಧ್ಯಾನ ಮಾಡ್ತಾ ಮುಳುಗಿರ್ತಾರೆ. ಬ್ರಹ್ಮದೇವರ 100 ವರ್ಷಗಳ ಆಯುಷ್ಯ ತೀರಿದಾಗ ಇಡೀ ಬ್ರಹ್ಮಾಂಡ ತನ್ನ ಆವರಣಗಳೊಂದಿಗೆ ಸುಟ್ಟು ಹೋಗುತ್ತೆ. ಇದಕ್ಕೆ ಪ್ರಾಕೃತಿಕ ಲಯ ಅಂತ ಕರೀತಾರೆ. ಇದಕ್ಕೆ ಮುಂಚೆ ಪ್ರಾರಂಭದಲ್ಲಿ 100 ವರ್ಷಗಳ ಕಾಲ ಭೀಕರವಾದ ಅನಾವೃಷ್ಟಿ ಸಂಭವಿಸುತ್ತೆ. ಸಾಂವರ್ತಕ ಸೂರ್ಯ ಅಂತ, ಪ್ರಳಯ ಕಾಲದ ಸೂರ್ಯ. ಆ ಸೂರ್ಯ ಸಮುದ್ರ ಜಲವನ್ನೆಲ್ಲ ಒಣಗಿಸಿಬಿಡ್ತಾನೆ. ಅನ್ನ ನೀರು ಇಲ್ಲದೆ ಜೀವಿಗಳು ಪರಸ್ಪರ ತಮ್ಮನೆ ಹರಿದು ತಿಂತಾರೆ. ಆನಂತರ ಸಾಂವರ್ತಕ ಅಗ್ನಿ ಸಂಕರ್ಷಣ ಮುಖದಿಂದ ಎದ್ದು ಗಾಳಿಯ ವೇಗಕ್ಕೆ ಇಡೀ ಬ್ರಹ್ಮಾಂಡವೇ ಭುಗಿಲೆದ್ದು ಸುಡುವ ಹಾಗೆ ಮಾಡುತ್ತೆ. ಹೀಗೆ 100 ವರ್ಷಗಳ ಕಾಲ ಸಾಂವರ್ತಕ ಅಗ್ನಿ ಬ್ರಹ್ಮಾಂಡವನ್ನು ಸುಡುವಂತಹ ಬೆಂಕಿಯನ್ನು ಉಗುಳ್ತಾರೆ. ಆ ಬ್ರಹ್ಮಾಂಡ ಇಡೀ ಹೊತ್ತಿ ಉರಿದು ಒಂದು ಬೆರಣಿಯ ಉಂಡೆ ಆಗಿಬಿಡುತ್ತೆ. ಬಳಿಕ 100 ವರ್ಷ ಕಾಲ ಸಾಂವರ್ತಕ ಚಂಡಮಾರುತ, ವಿಪರೀತ ಬಿರುಗಾಳಿ ಬೀಸಿ ಆಕಾಶ ಎಲ್ಲ ಬರೇ ಧೂಳಿನಿಂದ ತುಂಬಿ ಹೋಗುತ್ತೆ. ಆನಂತರ ಸಾಂವರ್ತಕ ಮೇಘಗಳು 100 ವರ್ಷಗಳ ಕಾಲ ಮಳೆ ಸುರಿಸುತ್ತೆ. ಎಲ್ಲ ಕಡೆ ನೀರು ನೀರು ನೀರು, ಮತ್ತೇನೂ ಇಲ್ಲ, ಹಾಗೆ ಜಲಮಯವಾಗಿಬಿಡುತ್ತೆ. ಆನಂತರ ಪಂಚಭೂತಗಳು ಅಹಂಕಾರದಲ್ಲಿ ಮತ್ತು ಅಹಂಕಾರ ಮಹತ್ತತ್ವಗಳು ಕ್ರಮವಾಗಿ ಪ್ರಕೃತಿಯಲ್ಲಿ ಲಯ ಹೊಂದುತ್ತೆ. ಪ್ರಕೃತಿ ಸಾಮ್ಯಾವಸ್ಥೆಗೆ ಬರುತ್ತೆ. ಈ ಲಯದಲ್ಲಿ ಅಮುಕ್ತರಾದ ಬ್ರಹ್ಮಾದ ಸಮಸ್ತ ಜೀವಿಗಳಿಗೆ ಲಯ ಇದ್ದರೂ ಕೂಡ ಲಕ್ಷ್ಮೀನಾರಾಯಣರಿಗೆ ಯಾವ ಲಯವೂ ಇಲ್ಲ. ಹೀಗೆ ಮಹಾಪ್ರಳಯದ ಒಂದು ಸಂದರ್ಭವನ್ನು ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಗವಂತ ಸ್ವತಂತ್ರ, ಅಸ್ವತಂತ್ರವಾದ ಪ್ರಪಂಚಕ್ಕೆ ಭಗವಂತ ಆಶ್ರಯನಾಗಿದ್ದಾನೆ. ಕೇವಲ ಜ್ಞಾನಸ್ವರೂಪ ಭಗವಂತ. ಲಕ್ಷ್ಮೀದೇವಿಯೂ ಕೂಡ ಜ್ಞಾನಸ್ವರೂಪಳಾಗಿದ್ದಾಳೆ. ಎಲ್ಲ ಇಂದ್ರಿಯಗಳಿಗೂ ವೇದಗಳಿಗೂ ಕೂಡ ಪರಮಾತ್ಮ ಸದಾ ಗೋಚರನಾಗಿರ್ತಾನೆ. ಬುದ್ಧಿ ಇಂದ್ರಿಯ ವಿಷಯಗಳನ್ನು ನಿಯಂತ್ರಿಸುವ ಪ್ರಾಣದೇವರಿಗೂ ಭಗವಂತ ಜನಕನಾಗಿದ್ದಾನೆ.
ಲಕ್ಷ್ಮೀ ಪ್ರಾಣರ ಮೂಲಕ ಪರಮಾತ್ಮನೇ ಜೀವರಿಗೆ ಜಾಗರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಗಳನ್ನು ಉಂಟು ಮಾಡ್ತಾನೆ. ಈ 3 ಅವಸ್ಥೆಗಳು ಸತ್ಯ, 3 ಅವಸ್ಥೆಗಳೊಳಗಿರತಕ್ಕ ಭೇದವೂ ಸತ್ಯ. ಆ ಅವಸ್ಥಾ ನಿಯಾಮಕವಾದ ಪರಮಾತ್ಮನ ವಿಶ್ವತೈಸಪ್ರಾಜ್ಞ ರೂಪಗಳಿಗೆ ಏನು ಭೇದ ಅಂತ ತೋರುತ್ತೆ, ಆ ಭೇದ ಮಾತ್ರ ಸುಳ್ಳು. ಪರಮಾತ್ಮನ ಎಲ್ಲ ಅವತಾರ ರೂಪಗಳಿಗೂ ಪರಸ್ಪರ ಅಭೇದ ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗೆ ಜೀವ ಪರಮಾತ್ಮರೊಳಗೆ ಇರತಕ್ಕಂತಹ ಭೇದವೂ ಸತ್ಯ. ಹೇಗೆ ಆಕಾಶದಲ್ಲಿ ಕಂಡುಬರುವ ಮೋಡಗಳಿಗೂ ಆಕಾಶದಿಂದ ಹೇಗೆ ಭೇದ ಇರುತ್ತೆ, ಹಾಗೆ ಪರಮಾತ್ಮನಲ್ಲಿ ಹುಟ್ಟಿ ಸಾಯುವ ಜೀವರಿಗೆ ಪರಮಾತ್ಮನಿಂದ ಭೇದ ಇರಲೇಬೇಕು. ಅವನು ಜನನ ಮರಣ ರಹಿತ, ಈ ಜೀವ ಜನನ ಮರಣಗಳಿಗೆ ಒಳಗಾಗುವವನಾದ್ದರಿಂದ ಜೀವ ಪರಮಾತ್ಮರಿಗೆ ಅತ್ಯಂತ ಭೇದ ಇದ್ದೇ ಇದೆ. ಇನ್ನು ಹೇಗೆ ಆಕಾಶದಲ್ಲಿ ಮೋಡ ಕವಿದು ಸೂರ್ಯನನ್ನೇ ಮರೆ ಮಾಡಿಬಿಡುತ್ತೆ, ಹಾಗೆ ಜೀವನಲ್ಲಿ ಲಿಂಗ ಶರೀರ ಆವರಿಸಿ ನಮ್ಮ ಒಳಗಿರುವ ಪರಮಾತ್ಮನೇ ನಮ್ಮ ಕಣ್ಣಿಗೆ ಕಾಣದಂತೆ ಅದು ಮಾಡುತ್ತೆ, ಮರೆ ಮಾಡುತ್ತೆ. ಆದರೆ ಸೂರ್ಯನ ತಾಪದಿಂದ ಮೋಡ ತಿಳಿಯಾದಾಗ ಸೂರ್ಯ ಬೆಳಗುವ ಹಾಗೆ ಲಿಂಗ ಶರೀರ ಪರಮಾತ್ಮನ ಉಪಾಸನೆಯಿಂದ ಶಿಥಿಲವಾದಾಗ ಪರಮಾತ್ಮ ಗೋಚರನಾಗ್ತಾನೆ. ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಜೀವ ಭಗವಂತನನ್ನು ನಿರಂತರವಾಗಿ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಸ್ವತಂತ್ರ ಯಾವುದು ಅಸ್ವತಂತ್ರ ಯಾವುದು ಅನ್ನುವಂತಹ ವಿವೇಕ ಜ್ಞಾನ, ಅದೇ ಒಂದು ಶಸ್ತ್ರ. ಅದರಿಂದ ಲಿಂಗ ಶರೀರದ ಮೇಲಿರ್ತಕ್ಕ ಅಭಿಮಾನವನ್ನು ಪರಿಹಾರ ಮಾಡಿಕೊಳ್ತಾನೆ. ಆ ಜೀವ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ರೂಪವನ್ನು ಸಾಕ್ಷಾತ್ತಾಗಿ ಎಡೆಬಿಡದೆ ಕಾಣ್ತಾನೆ. ಆ ಅವಸ್ಥೆಗೆ ಆತ್ಯಂತಿಕ ಲಯ ಅಂತ ಕರೀತಾರೆ. ಹೀಗೆ ದೈನಂದಿನ ಲಯ, ನೈಮಿತ್ತಿಕ ಲಯ, ಮಹಾಪ್ರಳಯ, ಆತ್ಯಂತಿಕ ಲಯ ಇವುಗಳನ್ನೆಲ್ಲ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರವಾಗಿ ವಿವರಿಸ್ತಾರೆ. ವಿವರಿಸಿ ಕೊನೆಯಲ್ಲಿ ಹೇಳ್ತಾರೆ, 2ನೇ ಸ್ಕಂದದ 7ನೇ ಅಧ್ಯಾಯದಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ನಾನು ನಿನಗೆ ಭಾಗವತವನ್ನು ಉಪದೇಶ ಮಾಡಿದ್ದೇನಪ್ಪ. ಈ ಭಾಗವತ ಕಥೆ ಅಂತಂದರೆ ಅದು ಭಗವಂತನ ಅತ್ಯಂತ ಸುಂದರವಾದ ಮಹಿಮೆ. ಏತಾಹ ಕುರುಶ್ರೇಷ್ಠ ಜಗದ್ವಿಧಾತು ನಾರಾಯಣಸ್ಯ ಅಖಿಲ ಸತ್ವಧಾಮ್ನಃ ಲೀಲಾಕಥಾಸ್ತೆ ಕಥಿತಾಃ ಸಮಾಸತಃ ಕಾರ್ಸ್ನೇನ ನಾಜೋಪಿ ಅಭಿಧಾತು ಮೀಶಃ. ಹೇ ಪರೀಕ್ಷಿತ್ ರಾಜ, ನಿನಗೆ ಜಗತ್ತಿನ ಸ್ವಾಮಿಯಾದ ನಾರಾಯಣನ ಮಂಗಳ ಕಥೆಯನ್ನು ನಿನಗೆ ಹೇಳಿದ್ದೇನೆ. ಇದೆಲ್ಲ ಸಂಗ್ರಹವಾಗಿ ನಾನು ಭಗವಂತನ ಪುಣ್ಯ ಕಥೆಯನ್ನು ನಿರೂಪಣೆ ಮಾಡಿದ್ದೇನೆ. ಯಾಕೆಂದರೆ ಭಗವಂತನ ಕಥೆಯನ್ನು ವಿಸ್ತಾರವಾಗಿ ಬ್ರಹ್ಮದೇವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಸ್ತಾರದ ಭಗವಂತನ ಕಥೆ. ಆ ಭಗವಂತನ ಲೀಲಾ ಕಥೆಗಳನ್ನು ವಿಸ್ತಾರವಾಗಿ ಬ್ರಹ್ಮದೇವರಿಗೂ ಹೇಳಲಿಕ್ಕಾಗದೇ ಇರುವಾಗ ನಾವ್ಯಾರು ಭಗವಂತನ ಕಥೆಯನ್ನು ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ? ಆದ್ದರಿಂದ ಭಗವಂತನ ಲೀಲಾ ಕಥೆಗಳನ್ನು ಸಂಗ್ರಹವಾಗಿ ನಿನ್ನ ಜಿಜ್ಞಾಸೆಗೆ ಉತ್ತರವಾಗಿ ನಿರೂಪಿಸಿದ್ದೇನೆ. ಸಂಸಾರ ಸಿಂಧು ಮತಿ ದುಸ್ತರ ಮುತ್ತಿತೀರ್ಷೋ ನಾಣ್ಯಪ್ಲವ ಭಗವತಃ ಪುರುಷೋತ್ತಮಸ್ಯ ಲೀಲಾ ಕಥಾ ರಸನಿಷೇವಣಮಂತರೇಣ ಪುಂಸೋ ಭವೇದ್ ವಿವಿಧ ದುಃಖ ದವಾರ್ಧಿತಸ್ಯ. ಅತ್ಯಂತ ದುಸ್ತರವಾದದ್ದು ಸಂಸಾರ ಸಾಗರ. ಅದನ್ನು ದಾಟಬೇಕು ಅಂತ ಬಯಸುವವನಿಗೆ ಇರತಕ್ಕ ಒಂದೇ ಒಂದು ನೌಕೆ ಅಂತಂದರೆ ಪುರುಷೋತ್ತಮನ ಮಂಗಲ ಕಥೆಗಳು. ಲೀಲಾ ಕಥಾ ರಸ ನಿಷೇವಣಂ, ಭಗವಂತನ ಲೀಲಾ ಕಥೆಗಳ ರಸವನ್ನು ಸೇವಿಸುವುದು ಬಿಟ್ಟು ಇನ್ಯಾವ ಮಾರ್ಗವೂ ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧನ ಅಲ್ಲ. ಭಗವಂತನ ಭವ್ಯ ಕಥೆಗಳೇ ಸಂಸಾರವನ್ನು ದಾಟಿಸುವ ನೌಕೆ. ಅದನ್ನು ನಾನು ನಿನಗೆ ಸಂಕ್ಷೇಪವಾಗಿ ತಿಳಿಸಿದ್ದೇನಪ್ಪ. ಇದು ನಾನೇ ತಿಳಿದು ಹೇಳಿದ್ದಲ್ಲ. ನನಗೆ ವೇದವ್ಯಾಸರು ನನ್ನ ತಂದೆಯಾಗಿ ಅವತರಿಸಿದ ಪರಮಾತ್ಮ ನನಗೆ ತಿಳಿಸಿದ್ದಾನೆ. ಆ ವೇದವ್ಯಾಸರ ಮುಂದೆ ನಾರದರು ಬಂದು ತಮ್ಮ ತಂದೆಯಿಂದ ಕೇಳಿದ ಭಾಗವತವನ್ನು ನಾರದರು ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದರು. ವೇದವ್ಯಾಸರು ಅದನ್ನು ನನಗೆ ನಿರೂಪಣೆ ಮಾಡಿದರು. ಆ ಬ್ರಹ್ಮದೇವರಿಗೆ ಭಗವಂತ ಸೃಷ್ಟಿಯ ಆದಿಯಲ್ಲಿ ಸಂಕ್ಷೇಪವಾಗಿ ಭಾಗವತವನ್ನು ಹೇಳಿದ. ಈಗ ಸೃಷ್ಟಿಯ ಆದಿಯಲ್ಲಿ ಭಗವಂತನಿಂದ ಬ್ರಹ್ಮದೇವರು, ನಾರಾಯಣನಿಂದ ಬ್ರಹ್ಮದೇವರು ಉಪದೇಶ ಪಡೆದ ಭಾಗವತವನ್ನು ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ಬದರಿಕಾಶ್ರಮದಲ್ಲಿ ಬಂದು ವೇದವ್ಯಾಸರ ಮುಂದೆ ಅದನ್ನು ಸಮರ್ಪಣೆ ಮಾಡಿ ವಿಸ್ತಾರಗೊಳಿಸುವಂತೆ ವಿಜ್ಞಾಪನೆ ಮಾಡಿದರು. ಹಾಗಾಗಿ ವೇದವ್ಯಾಸರು ಆ ಭಾಗವತವನ್ನು ವಿಸ್ತಾರಗೊಳಿಸಿ ನನ್ನ ಮೇಲೆ ತುಂಬು ಕರುಣೆಯಿಂದ ನನಗೆ ಉಪದೇಶ ಮಾಡಿದರು. ಹೀಗೆ ವ್ಯಾಸರ ಮುಖದಿಂದ ಉಪದೇಶ ಕೇಳಿದ ಶ್ರೀಮದ್ ಭಾಗವತ ಕಥೆಯನ್ನು
ನಿನಗೆ ನಿರೂಪಣೆ ಮಾಡಿದ್ದೇನೆ. ಇಲ್ಲಿಯೇ ಬಂದು ಕೇಳಿರುವ ಸೂತ ಪುರಾಣಿಕರು ಮುಂದೆ ನೈಮಿಷಾರಣ್ಯಕ್ಕೆ ಹೋಗಿ ಶೌನಕಾದಿ ಮಹರ್ಷಿಗಳಿಗೆ ನಾನು ನಿನಗೆ ಹೇಳಿದ ಭಾಗವತವನ್ನು ತಲುಪಿಸ್ತಾರೆ. ಹೀಗೆ ಜ್ಞಾನಿಗಳ ಪರಂಪರೆಯಿಂದ ಭಗವಂತನ ಪುಣ್ಯಕಥಾ ಶ್ರವಣದ ಭಾಗ್ಯ ಸಕಲ ಸಜ್ಜನರಿಗೂ ತಲುಪ್ತಾ ಇದೆಯಪ್ಪ. ಅತ್ರಾನು ವರ್ಣ್ಯತೆ ಅಭೀಕ್ಷ್ಣಂ ವಿಶ್ವಾತ್ಮ ಭಗವಾನ್ ಹರಿಹಿ. ಈ ಭಾಗವತದಲ್ಲಿ ಭಾಗವತದ ಪದಗಳಲ್ಲಿ ಅಕ್ಷರಗಳಲ್ಲಿ ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಭಗವಂತನ ಪ್ರಸನ್ನತೆಯಿಂದ ಚತುರ್ಮುಖ ಬ್ರಹ್ಮದೇವರು ಪ್ರಕಟರಾದರು. ಭಗವಂತನ ಕೃತಕ ಕ್ರೋಧ ಗುಣದಿಂದ ರುದ್ರದೇವರು ಸೃಷ್ಟಿಯಾದರು. ಹೀಗೆ ಬ್ರಹ್ಮರುದ್ರರಿಗೂ ಜನ್ಮ ಕೊಟ್ಟ ನಾರಾಯಣ ಈ ಭಾಗವತದ ಪ್ರತಿಯೊಂದು ಅಕ್ಷರದಲ್ಲಿ ಪದಗಳಲ್ಲಿ ವಾಕ್ಯಗಳಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಇಂಥ ಭಾಗವತ ರಸಪಾನದ ಹೊರತು ಸಂಸಾರವನ್ನು ದಾಟುವ ಮಾರ್ಗ ಇನ್ನೊಂದಿಲ್ಲ. ಹಾಗಾಗಿ ನಾನು ಸಾಯ್ತೇನೆ ಅನ್ನುವಂತಹ ಭಯವನ್ನು ಬಿಡಬೇಕು. ಯಾಕೆಂದರೆ ಸಾಯುವುದು ಶರೀರ, ನೀನಲ್ಲ. ಆದರೆ ನಶ್ವರವಾದ ಶರೀರ ಎಂದಿದ್ದರೂ ಒಂದು ದಿವಸ ಸಾಯುವುದೇ ಅದು. ಆದರೆ ಶರೀರದ ಮೇಲಿನ ಅಭಿಮಾನದಿಂದ ಶರೀರದ ತ್ಯಾಗರೂಪವಾದ ಮರಣಕ್ಕೆ ಹೆದರಬೇಡ. ನೀನು ಭಗವಂತನನ್ನು ಧ್ಯಾನ ಮಾಡು. ಈ ಒಂದು ಸಂಸಾರ ಹಾಗೆ ಬೆಳೀತಾ ಹೋಗುತ್ತೆ. ಅದು ಮೋಹ ಅಭಿಮಾನಗಳಿಂದ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಆದ್ದರಿಂದ ಇದನ್ನೆಲ್ಲ ನೀನು ಈ ದೇಹದ ಮೇಲಿನ ಮಮತೆಯನ್ನು ಕಳಚಿಕೋ. ಭಗವಂತನೊಬ್ಬನೇ ಸ್ವತಂತ್ರ ಸರ್ವಜ್ಞನಾದವನು, ಉಳಿದದ್ದೆಲ್ಲವೂ ಭಗವಂತನ ಅಧೀನ ಅನ್ನುವ ಚಿಂತನೆಯನ್ನು ಗಾಢವಾಗಿ ಮಾಡು. ಜಡಚೇತನಗಳು, ಆ ಜಡಚೇತನಗಳಿಗೆ ನಿಯಾಮಕನಾದ ಭಗವಂತ ಇದರ ವ್ಯಕ್ತಿತ್ವಗಳನ್ನು ಪ್ರತ್ಯೇಕವಾಗಿ ಪೃಥಕ್ಕರಿಸಿ ತಿಳಿದುಕೋ. ಆ ನಿತ್ಯಾನಿತ್ಯ ವಿವೇಕವನ್ನು ಸಂಪಾದನೆ ಮಾಡು. ಭಗವಂತನನ್ನು ನೀನು ಧ್ಯಾನ ಮಾಡ್ತಾ ಇರು. ಆಗ ಮೃತ್ಯವೋ ನೋಪಸರ್ಪಂತಿ ಮೃತ್ಯೂನಾಂ ಮೃತ್ಯುಮೀಶ್ವರಂ ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ. ಮೃತ್ಯುಗಳಿಗೂ ಮೃತ್ಯು ಅಂತ ಅನಿಸ್ತಕ್ಕಂತಹ ಪರಮಾತ್ಮನ ಬಳಿಯಲ್ಲಿ ಅವನ ಧ್ಯಾನದಲ್ಲಿ ಮುಳುಗಿರುವವರು, ಮೃತ್ಯುವಿಗೆ ಯಾರು ಅವನ ಧ್ಯಾನದಲ್ಲೇ ಮುಳುಗಿದ್ದಾರೆ ಅವರನ್ನು ಯಾವ ಮೃತ್ಯುಗಳು ಪೀಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನಿಗೆ ಪರಮಾತ್ಮ ಅಂತ ಹೆಸರು, ಅಹಂ ಅಂತ ಹೆಸರು. ಅಹಂ ಅಂದರೆ ನಾಶರಹಿತ ಅಂತ ಅರ್ಥ, ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅರ್ಥ, ಪರಂಧಾಮ ಅಂತ ಹೆಸರು. ಮುಕ್ತರಿಂದ ಪ್ರಾಪ್ಯನಾದವನು ಅಂತ ಅವನನ್ನು ಕೊಂಡಾಡ್ತಾರೆ. ಹೀಗೆ ಅನೇಕ ನಾಮಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನಲ್ಲ, ಅಂಥ ಭಗವಂತನನ್ನು ನೀನು ಗಟ್ಟಿಯಾಗಿ ದೇಹದ ಮೇಲೆ ಎಚ್ಚರವನ್ನೇ ಕಳಕೊಂಡು ಧ್ಯಾನ ಮಾಡ್ತಾ ಇರು. ಆ ತಕ್ಷಕ ವಿಷಪೂರಿತವಾದ ಎಡೆಗಳಿಂದ ನಿನ್ನ ಕಾಲನ್ನು ನೆಕ್ಕಿ ಕಚ್ಚಿದರೂ ಕೂಡ ನಿನಗೆ ಅದರ ಪರಿವೆಯೇ ಆಗೋದಿಲ್ಲ. ಹಾಗೆ ಭಗವಂತನಲ್ಲಿ ನೀನು ತಲ್ಲೀನ ಆಗಬೇಕು. ನೀನು ನಿನ್ನ ಶರೀರವನ್ನು, ಇಡೀ ಪ್ರಪಂಚವನ್ನು ಪರಮಾತ್ಮನಿಗಿಂತ ಬೇರೆ ಅನ್ನುವ ಎಚ್ಚರ ತಂದುಕೊಳ್ಬೇಕು. ಈ ಶರೀರವೇ ನಾನಲ್ಲ, ಈ ಶರೀರ ಬೇರೆ, ನಾನು ಬೇರೆ, ಈ ಪ್ರಪಂಚ ಬೇರೆ, ನಿಯಾಮಕನಾದ ಅಂತರ್ಯಾಮಿಯಾದ ಭಗವಂತ ಬೇರೆ ಅನ್ನುವ ಭೇದಜ್ಞಾನ ಸರಿಯಾಗಿ ತುಂಬಿಕೊಂಡಿರಬೇಕು. ಭಗವಂತನನ್ನು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ನೀನು ಮೈ ಮರೆಯಬೇಕು. ತಕ್ಷಕ ಬಂದು ಕಚ್ಚಿದ್ದೇ ನಿನ್ನ ಗಮನಕ್ಕೆ ಬರೋದಿಲ್ಲ. ಹಾಗೆ ನೀನು ದೇವರ ಧ್ಯಾನ ಮಾಡು ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಾರೆ. ಆಗ ಇದನ್ನೆಲ್ಲ ಕೇಳಿ ಪರೀಕ್ಷಿತ್ ರಾಜ ಶುಕಾಚಾರ್ಯರಿಗೆ ಎದ್ದು ಕೈ ಮುಗಿದು ಹೇಳ್ತಾ ಇದ್ದಾನೆ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶಾವಿತೋ ಯಚ್ಚಮೇ ಸಾಕ್ಷಾತ್ ಅನಾದಿ ನಿಧನೋ ಹರಿಹಿ. ಶ್ರೀ ಶುಕಾಚಾರ್ಯರೇ, ಕರುಣಾಳುಗಳಾಗಿ ನೀವು ನನಗೆ ಭಗವಂತನ ಪುಣ್ಯ ಕಥೆಗಳನ್ನು ಮರಣ ಸನ್ನಿಹಿತವಾಗಿರುವ ನನಗೆ ಉಪದೇಶ ಮಾಡಿದಿರಿ. ನಿಮ್ಮಿಂದ ಅನುಗ್ರಹೀತನಾಗಿದ್ದೇನೆ. ನಾನು ಯಾವತ್ತೂ ಕೂಡ ಇನ್ನು ದೇಹದ ಮೇಲೆ ಯೋಚನೆ ಮಾಡಲ್ಲ. ತಕ್ಷಕನಿಂದ ನನಗೆ ಮರಣ ಬರುತ್ತೆ ಅಂತ ನಾನು ಹೆದರೋದಿಲ್ಲ. ನೀವು ಕರುಣೆಯಿಂದ ಯಾವ ಸ್ವಾರ್ಥವಿಲ್ಲದೆ ಬಂದು ನನಗೆ ಭಗವಂತನ ಮಂಗಳ ಕಥಾ ಶ್ರವಣ ಮಾಡಿಸಿ ನೀವು ಅನುಗ್ರಹ ಮಾಡಿದ್ದೀರಿ. ಪುರಾಣ ಸಂಹಿತಾಮೇತಾಂ ಅಶ್ರೋಷಂ ಭವತೋ ಹ್ಯಹಂ ಯಸ್ಯಾಂ ಖಲು ಉತ್ತಮ ಶ್ಲೋಕೋ ಭಗವಾನ್ ಅನುವರ್ಣ್ಯತೆ. ಆ ಭಗವಂತನ ಮಂಗಲ ಗುಣ ಮಹಿಮೆಗಳನ್ನು ವರ್ಣನೆ ಮಾಡುವ ಭಾಗವತ ಪುರಾಣ ಸಂಹಿತೆಯನ್ನು ನಿಮ್ಮ ಮುಖಾರವಿಂದಗಳಿಂದ ಕೇಳಿ ಶ್ರವಣ ಮಾಡಿದೆ. ನಾನು ಧನ್ಯನಾಗಿದ್ದೇನೆ. ಇನ್ನು ಭಗವನ್ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನಭಿಭೇಮ್ಯಹಂ. ನೀವು ಹೇಳಿದ ರೀತಿಯಲ್ಲಿ ಭಗವಂತನ ಧ್ಯಾನದಲ್ಲಿ ಮುಳುಗಿಬಿಡ್ತೇನೆ. ತಕ್ಷಕನಿಂದ ನನಗೆ ಮರಣ ಬರುತ್ತೆ ಅನ್ನುವ ಭಯವೇ ನನಗಿಲ್ಲ. ತಕ್ಷಕ ಏನು ಬೇಕಾದರೂ ಮಾಡಲಿ, ಕಚ್ಚಲಿ, ಸಾಯಿಸಲಿ, ಅದೆಲ್ಲ ನನ್ನ ಶರೀರಕ್ಕೆ ಸಂಬಂಧಪಟ್ಟದ್ದು, ನನಗಲ್ಲ ಅನ್ನುವ ಎಚ್ಚರದಿಂದ ನಾನು ದೇವರ ಧ್ಯಾನದಲ್ಲಿ ಮುಳುಗ್ತೇನೆ ಅಂತ ಹೇಳ್ತಾ ಇದ್ದಾನೆ.
ಅನುಜಾನೀಹಿ ಮಾಂ ಬ್ರಹ್ಮನ್ ವಾಚಂ ಯಚ್ಛಾಮಿ ಅಧೋಕ್ಷಜೆ ಮುಕ್ತಕಾಮಾಶಯಂ ಚೇತಃ ಪ್ರವೇಕ್ಷೆ ವಿಸೃಜಾಮ್ಯಸೂನ್. ಹೇ ಶುಕಾಚಾರ್ಯರೇ, ನನಗೆ ನೀವು ಅನುಗ್ರಹ ಮಾಡಬೇಕು. ಇನ್ನು ನಾನು ಮಾತು ನಿಲ್ಲಿಸ್ತೇನೆ, ಮನಸ್ಸನ್ನು ಕಾಮನ ಮುಕ್ತವಾಗಿ ಮಾಡ್ತೇನೆ, ಅಧೋಕ್ಷಜನಲ್ಲಿ ನನ್ನ ಮನಸ್ಸನ್ನು ಪ್ರವೇಶಗೊಳಿಸ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ, ತಾವು ಅನುಜ್ಞೆ ಕೊಡಬೇಕು ಅಂತ ಕೈ ಮುಗಿದು ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ. ಅಜ್ಞಾನಂಚ ನಿರಸ್ತಮ್ಮೆ ಜ್ಞಾನ ವಿಜ್ಞಾನ ನಿಷ್ಠಯ ಭವತಾ ದರ್ಶಿತಂ ಕ್ಷೇಮಂ ಪರಂ ಭಗವತಃ ಪದಂ. ಜ್ಞಾನ ಮತ್ತು ವಿಜ್ಞಾನಗಳ ಉಪದೇಶದಿಂದ ನನ್ನ ಅಜ್ಞಾನವನ್ನು ನೀವು ಪರಿಹಾರ ಮಾಡಿದಿರಿ, ಕ್ಷೇಮಕರವಾದ ಭಗವಂತನನ್ನು ಹೊಂದುವ ಸಾಧನವನ್ನು ನನಗೆ ನೀವು ತಿಳಿಸಿಕೊಟ್ಟಿದ್ದೀರಿ, ನಿಮಗೆ ನಮೋ ನಮಃ ಅಂತ ಹೇಳಿ ಪರೀಕ್ಷಿತ್ ರಾಜರು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅನಂತರ ಶುಕಾಚಾರ್ಯರು ಆ ಪರೀಕ್ಷಿತ್ ಮಹಾರಾಜನ ಆದರದ ಗೌರವದ ಪೂಜೆಯನ್ನು ಸ್ವೀಕಾರ ಮಾಡಿ ತನ್ನ ಪರಿವಾರದೊಂದಿಗೆ ಅವರು ಹೊರಟು ಬಿಡ್ತಾರೆ. ಇತ್ತ ಕಡೆ ಪರೀಕ್ಷಿತ್ ರಾಜ ಮನಸ್ಸಿನಲ್ಲಿ ಎಲ್ಲ ಸಂಶಯಗಳನ್ನು ದೂರ ಮಾಡಿಕೊಂಡು ಗಂಗಾ ತೀರದಲ್ಲಿ ಪೂರ್ವಕ್ಕೆ ತುದಿ ಬರುವಂತೆ ದರ್ಭೆಗಳನ್ನು ಹಾಸಿಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಬ್ರಹ್ಮ ಧ್ಯಾನದಲ್ಲಿ ತನ್ನನ್ನೇ ತಾನು ಮರೆತ, ತನ್ನನ್ನೇ ತಾನು ಕಳ್ಕೊಂಡ. ಆಗ ಋಷಿಕುಮಾರನಾದ ಶೃಂಗಿಯ ಕೋಪದಿಂದ ಶಪಿಸಿದ್ದರಿಂದ ಅದರಿಂದ ಪ್ರೇರಿತನಾಗಿದ್ದ ತಕ್ಷಕ ಬಂದ ರಾಜನನ್ನು ಕೊಲ್ಲಬೇಕು ಅಂತ ಬರ್ತಾ ಇದ್ದಾನೆ. ಒಬ್ಬ ವಿಷವೈದ್ಯ ತಾನು ತನ್ನ ವೈದ್ಯದ ವ್ಯವಹಾರದಿಂದ ರಾಜನನ್ನು ಬದುಕಿಸಬೇಕು ಅನ್ನುವ ದೃಷ್ಟಿಯಲ್ಲಿ ವಿಷವೈದ್ಯ ಬರ್ತಾ ಇದ್ದ. ಇವತ್ತು ರಾಜನ ಮರಣ ಅವನ ಪ್ರಾರಬ್ಧ ಕರ್ಮದಂತೆ ನಿರ್ಧಾರಿತವಾಗಿದೆ. ಅವನ ಮೇಲೆ ನಿಮ್ಮ ಔಷಧ ಪ್ರಯೋಗ ಮಾಡಿ ನಿಮಗೆ ಯಾಕೆ ಅಪಚಾರ ಅಪಕೀರ್ತಿ ಬರಬೇಕು? ನೀವು ನಿಮ್ಮ ಉದ್ದೇಶ ರಾಜನನ್ನು ಬದುಕಿಸಿ ಹಣ ಪಡೆಯಬೇಕು ಅಂತ, ಅಷ್ಟು ಹಣ ನಾನೇ ಕೊಡ್ತೇನೆ ಅಂತ ಹೇಳಿ ಆ ಕಾಶ್ಯಪ ಎಂಬ ವಿಷವೈದ್ಯ ಬ್ರಾಹ್ಮಣ ದಾರಿಯಲ್ಲಿ ಸಿಕ್ಕಿದಾಗ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದ ತಕ್ಷಕ ಅವನಿಗೆ ಹೇರಳವಾಗಿ ದುಡ್ಡು ಕೊಟ್ಟು ಹಾಗೆ ಅವನನ್ನು ಅರ್ಧ ದಾರಿಯಿಂದ ವಾಪಸ್ ಕಳುಹಿಸಿದ. ಅನಂತರ ಆ ಬ್ರಾಹ್ಮಣ ರೂಪದಿಂದ ಬಂದವನು ಆ ಪರೀಕ್ಷಿತ್ ರಾಜನಿಗೆ ಒಂದು ಹಣ್ಣಿನೊಳಗೆ ಕ್ರಿಮಿ ರೂಪದಿಂದ ಸೇರಿಕೊಂಡು ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಬ್ರಹ್ಮಧ್ಯಾನದಲ್ಲಿ ಮಗ್ನನಾಗಿ ತನ್ನ ಸ್ವರೂಪ ಶರೀರವನ್ನೇ ಕಾಣ್ತಾ ಬಾಹ್ಯ ಶರೀರದ ಅಭಿಮಾನ ತೊರೆದಿದ್ದ ಪರೀಕ್ಷಿತ್ ರಾಜನ ಶರೀರ ಎಲ್ಲರೂ ನೋಡ್ತಾ ಇರುವ ಹಾಗೆಯೇ ತಕ್ಷಕನ ದಂಶನದಿಂದ ವಿಷಜ್ವಾಲೆಯಿಂದ ಸುಟ್ಟು ಬೂದಿಯಾಯಿತು. ಎಲ್ಲ ಕಡೆ ಹಾಹಾಕಾರ ಉಂಟಾಯಿತು. ಎಲ್ಲರೂ ಆಶ್ಚರ್ಯಪಡ್ತಾ ಇದ್ದಾರೆ. ದೇವದುಂದುಭಯೋ ನೇದುಹು ಗಂಧರ್ವಾಪ್ಸರಸೋ ಜಗುಹು ವವೃಷು ಪುಷ್ಪವರ್ಷಾಣಿ ವಿಬುಧ ಸಾಧುವಾದಿನಃ. ಭಗವಂತನ ಮಂಗಳ ಕಥಾ ಶ್ರವಣ ಮಾಡಿ ದೇಹಾಭಿಮಾನವನ್ನು ಬಿಟ್ಟು ಭಗವಂತನಲ್ಲಿ ತನ್ಮಯನಾಗಿ ದೇಹವನ್ನು ಕಳೆದುಕೊಂಡು ಪರೀಕ್ಷಿತ್ ರಾಜ ಸದ್ಗತಿಯನ್ನು ಪಡೆದ, ಪರಬ್ರಹ್ಮನನ್ನೇ ಪಡೆದ, ಧನ್ಯ 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 ಅಂತ ಹೇಳಿ ದೇವತೆಗಳು ದುಂದುಭೆಗಳನ್ನು ಮೊಳಗಿಸಿದ್ದಾರೆ. ಗಂಧರ್ವಾಪ್ಸರೆಯರು ಇವನ ಜೀವನದ ಸಾರ್ಥಕ ಕ್ಷಣಗಳನ್ನು ಗಾನ ಮಾಡ್ತಾ ಇದ್ದಾರೆ. ದೇವತೆಗಳು ಭಲೆ ಭಲೆ ಅಂತ ಹೇಳಿ ಅವನ ಮೇಲೆ ಹೂಮಳೆ ಸುರಿಸಿದ್ದಾರೆ. ಇಷ್ಟೆಲ್ಲ ಕಥೆಯನ್ನು ಹೇಳ್ತಾ ಇರುವಾಗ ಪರೀಕ್ಷಿತನ ಹೀಗೆ ಮರಣ ತಕ್ಷಕನಿಂದಾಯಿತು ಅಂತ ವೈಶಂಪಾಯನರ ಮುಖದಿಂದ ಜನಮೇಜಯರು ಕೇಳಿ, ನನ್ನ ತಂದೆಯನ್ನು ಕೊಂದ ತಕ್ಷಕ ಕುಲವನ್ನೇ ನಾಶ ಮಾಡ್ತೇನೆ, ಸರ್ಪಕುಲವನ್ನೇ ನಾಶ ಮಾಡ್ತೇನೆ ಅಂಥೇಳಿ ಜನಮೇಜಯ ದೊಡ್ಡ ದೀರ್ಘವಾದ ಸತ್ರವನ್ನು ಏರ್ಪಾಡು ಮಾಡಿದ. ಅನೇಕ ಮಹಾಸರ್ಪಗಳು ಆ ಮಂತ್ರದ ಬಲದಿಂದ ಬಂದು ಬಂದು ರಾಶಿ ರಾಶಿ ಹಿಂಡು ಹಿಂಡಾಗಿ ಬಂದು ಬೆಂಕಿಯ ಜ್ವಾಲೆಯಲ್ಲಿ ಬಿದ್ದು ಅದು ಸುಟ್ಟು ಹೋಯಿತು. ಅದನ್ನು ನೋಡಿ ತಕ್ಷಕನಿಗೆ ಭಯ ಆಯಿತು. ತಕ್ಷಕ ತಲ್ಲಣಗೊಂಡು ಇಂದ್ರನಲ್ಲಿ ಮೊರೆ ಹೊಕ್ಕ. ಹಾಗಾಗಿ ಈ ತಕ್ಷಕ ಬರಲೇ ಇಲ್ಲ, ಅಲ್ಲಿ ಬಂದು ಬೀಳಲೇ ಇಲ್ಲ. ಜನಮೇಜಯ ಋತ್ವಿಜರನ್ನು ಕೇಳ್ತಾ ಇದ್ದಾನೆ, ಉದ್ದೇಶವೇ ತಕ್ಷಕ ಬಂದು ಸಾಯಬೇಕು ಅಂತ ಮುಖ್ಯ ಉದ್ದೇಶ, ತಕ್ಷಕನೇ ಬೀಳ್ತಾ ಇಲ್ವಲ್ಲ ಅಗ್ನಿಗೆ, ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಆಗ ಅವರಂದರು, ತಕ್ಷಕ ತಾನು ತನ್ನ ರಕ್ಷಣೆಗೋಸ್ಕರವಾಗಿ ಇಂದ್ರನಲ್ಲಿ ಹೋಗಿ ಶರಣಾಗಿದ್ದಾನೆ, ಹಾಗಾಗಿ ಅವನು ಬರ್ತಾ ಇಲ್ಲ. ಹಾಗಾದರೆ ಇಂದ್ರ ಸಮೇತವಾಗಿ ತಕ್ಷಕ ಬಂದು ಬೀಳಲಿ ಅಂತ ಮಂತ್ರ ಹೇಳಿ ಹಾಗೆ ಅಂತ ಜನಮೇಜಯ ಹೇಳ್ದ. ಹಾಗೇ ಮಂತ್ರ ಹೇಳಿದೆ, ಇಂದ್ರ ಸಹಿತನಾಗಿ ತಕ್ಷಕ ಬರಲಿ ಅಂತ ಅವರು ಮಂತ್ರ ಹೇಳಿದರು. ಇಂದ್ರದೇವರು ಕೂಡ ಅಶಕ್ತನಂತೆ ಆ ಮಂತ್ರ ಬಲದಿಂದ ಬಂದಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಒಂದು ಎಚ್ಚರಿಕೆಯನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ ಅಂತ. ಏನು ಅಂತಂದರೆ, ಅರ್ಜುನನ ಸಂತತಿ ಜನಮೇಜಯ. ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದವನು. ತನ್ನ ಅರ್ಜುನ ರೂಪದ ಸಂತತಿಯವನು ಜನಮೇಜಯ, ಅವನಿಗೆ ಕೀರ್ತಿ ತರಬೇಕು ಅನ್ನೋ ಉದ್ದೇಶದಿಂದ ಇಂದ್ರದೇವರು ಬಂದರು.
ಜೊತೆಯಲ್ಲಿ ಭಗವಂತನಿಗೆ ಪ್ರಿಯರಾದ ಋತ್ವಿಜರು ವೇದ ಮಂತ್ರಗಳನ್ನು ಹೇಳಿ ಆಹುತಿ ಹಾಕಿದಾಗ ನಾವು ಬರದೇ ಹೋದರೆ ಆ ಬ್ರಾಹ್ಮಣರಿಗೆ ಅವರು ಹೇಳಿದ ವೇದ ಮಂತ್ರಕ್ಕೆ ಅಗೌರವ ತೋರಿಸಿದಾಗತ್ತೆ. ಆದ್ದರಿಂದ ಮಂತ್ರವನ್ನು ಹೇಳಿದ ಬ್ರಾಹ್ಮಣರಿಗೆ ಅವರು ಹೇಳಿದ ಮಂತ್ರಕ್ಕೆ ಗೌರವ ಸೂಚನೆ ಮಾಡಬೇಕು. ಮತ್ತು ತನ್ನ ಅರ್ಜುನಾವತಾರದ ಸಂತತಿಯವನು ಜನ್ಮೇಜಯ ಅವನಿಗೂ ಕೀರ್ತಿ ಬರಬೇಕು ಅಂಥೇಳಿ ಇಂದ್ರ ಬಂದನೆ ಹೊರತು ಅಶಕ್ತನಾಗಿ ಬಂದು ಬಿದ್ದದ್ದಲ್ಲ ಅನ್ನುವುದನ್ನು ಆಚಾರ್ಯ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದೇವೇಂದ್ರನ ರಕ್ಷಣೆಗೆ ಸದಾ ಸಿದ್ಧನಾಗಿರುವ ಉಪೇಂದ್ರನೂ ಕೂಡ ದೇವೇಂದ್ರನನ್ನು ತಡೆಯಲಿಲ್ಲ ಹೋಗೋದನ್ನು. ಯಾಕೆಂದರೆ ಇದೆಲ್ಲ ಹೀಗೆ ಆಗಬೇಕು ಅಂತ ಭಗವಂತನ ಸಂಕಲ್ಪ. ಆಗ ಯಾವಾಗ ತಕ್ಷಕನ ಜೊತೆಗೆ ಇಂದ್ರನೇ ವಿಮಾನದಿಂದ ಬಂದು ಬೀಳಲಿಕ್ಕೆ ಶುರುವಾದ ಆಗ ಅಂಗಿರಸ ಮುನಿಯ ಪುತ್ರರಾದ ಬೃಹಸ್ಪತ್ಯಾಚಾರ್ಯರು ರಾಜನಿಗೆ ಉಪದೇಶ ಮಾಡ್ತಾರೆ. ನೈಷತ್ವಯ ಮನುಷ್ಯೇಂದ್ರ ವದಮರ್ಹತಿ ಸರ್ಪರಾಟ್ ಅನೇನ ಪೀತಮೃತಂ ಅಥಾಯಂ ಅಜರಾಮರಃ. ನೋಡಪ್ಪ, ಈ ತಕ್ಷಕನನ್ನು ನೀನು ಬೆಂಕಿಯಲ್ಲಿ ಹಾಕಿಸಿ ಸುಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ತಕ್ಷಕ ಅಮೃತಪಾನ ಮಾಡಿದ್ದಾನೆ, ಅದರಿಂದ ಅವನಿಗೆ ಮರಣವಿಲ್ಲ. ಅದರಿಂದ ಯಜ್ಞವನ್ನು ನಿಲ್ಲಿಸು. ಅಲ್ಲ, ನಮ್ಮ ಅಪ್ಪನನ್ನು ಕೊಂದರು, ನಿಮ್ಮ ಅಪ್ಪನನ್ನು ಕೊಲ್ಲೋದಕ್ಕೆ ಇವನೇನು ಕಾರಣ ಆಗ್ತಾನೆ? ಜೀವಿತಂ ಮರಣಂ ಜಂತೋ ಗತಿ ಸ್ವೇನೈವ ಕರ್ಮಣ. ಅವರವರ ಪ್ರಾರಬ್ಧ ಕರ್ಮದಂತೆ ಅವರವರು ಮರಣವನ್ನು ಹೊಂತಾರಪ್ಪ. ನಮ್ಮ ಜೀವನ ನಮ್ಮ ಮರಣ ಅದಕ್ಕೆ ನಮ್ಮ ಪ್ರಾರಬ್ಧ ಕರ್ಮ ಕಾರಣವೇ ಹೊರತು ಯಾವುದೋ ವ್ಯಕ್ತಿಗಳು ವಸ್ತುಗಳು ಕಾರಣ ಅಲ್ಲ, ಅದು ಬರೀ ನೆಪ ಮಾತ್ರ. ಆದ್ದರಿಂದ ನೀನು ಇದನ್ನು ನಿಲ್ಲಿಸು ಹಾಗೆ ಅಂತ ಇದ್ದಾರೆ. ಆಗ ಅವರ ಮಾತಿಗೆ ಬೆಲೆ ಕೊಟ್ಟು ಸರ್ಪಾಹ ಅನಾಗಸೋ ದಗ್ಧಾಹ ಜನೈರ್ದಿಷ್ಟಂ ಹಿ ಭುಜ್ಯತೆ. ಆ ಅನೇಕ ನಿರಪರಾಧಿ ಹಾವುಗಳು ಬೆಂದು ಹೋಯಿತು. ತಕ್ಷಕನೂ ಕೂಡ ನಿನ್ನ ತಂದೆಯ ಸಾವಿಗೆ ಮುಖ್ಯ ಕಾರಣ ಅಲ್ಲ. ನಿನ್ನ ತಂದೆಯ ಸಾವಿಗೆ ಅವನ ಪ್ರಾರಬ್ಧ ಕರ್ಮ ಕಾರಣ. ಆ ಪ್ರಾರಬ್ಧ ಕರ್ಮಕ್ಕೆ ನಿಯಾಮಕನಾದ ಭಗವಂತ ಅದಕ್ಕೆ ಕಾರಣ. ಆದ್ದರಿಂದ ತಕ್ಷಕನ ಮೇಲೆ ಸಿಟ್ಟು ಮಾಡಿಕೊಂಡು ಅವನನ್ನು ಸುಡಬೇಕು ಅಂತ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತಿ? ನಿಲ್ಲಿಸು ಈ ಯಾಗವನ್ನು ಅಂತ ಇದ್ದಾರೆ. ಆಗ ಬೃಹಸ್ಪತಿ ಆಚಾರ್ಯರ ಮಾತಿಗೆ ಬೆಲೆ ಕೊಟ್ಟು ಜನ್ಮೇಜಯ ಆ ಯಜ್ಞವನ್ನು ನಿಲ್ಲಿಸಿದ್ದಾನೆ. ಹೀಗೆ ಆ ಭಗವಂತನ ಕಥೆಯನ್ನು ಹೇಳಿ ಸೈಷಾ ವಿಷ್ಣೋರ್ ಮಹಾಮಾಯ ಬಾಧ್ಯಬಾಧಕ ಲಕ್ಷಣ ಯಯಾ ಮುಹ್ಯತಿ ಅಸೌ ಆತ್ಮ ಭೂತೇಶು ಗುಣವೃತ್ತಿಭಿ. ಅವರು ಹೇಳ್ತಾರೆ, ಎಂಥ ವಿಚಿತ್ರ, ನನ್ನ ಮರಣಕ್ಕೆ ಅವನ ಕಾರಣ ಅಂಥೇಳಿ ಅವನನ್ನು ಸಾಯಿಸಬೇಕು ಅಂತ ನಾವು ಹೊರಡೋದು, ನಮ್ಮನ್ನು ಸಾಯಿಸಬೇಕು ಅಂತ ಅವರು ಯೋಚನೆ ಮಾಡೋದು. ಹೀಗೆ ಒಬ್ಬರೊಬ್ಬರು ಅವರವರ ಮರಣಕ್ಕೆ ಮತ್ತೊಬ್ಬರು ಕಾರಣ ಅಂತ ತಿಳ್ಕೊಂಡು ಹೋರಾಡೋದು ಇದೆಯಲ್ಲ, ಇದೆಲ್ಲ ಭಗವಂತನ ವಿಚಿತ್ರವಾದ ಮಾಯೆ. ಆ ಭಗವಂತನ ವಿಚಿತ್ರವಾದ ಇಚ್ಛಾಶಕ್ತಿಗೊಳಗಾಗಿ ಅವರು ಒಬ್ಬ ಬಾಧಕ ಒಬ್ಬ ಬಾಧ್ಯ ಅಂತ ಅನಿಸ್ಕೊಳ್ತಾನೆ. ಆದರೆ ಬಾಧಕನಲ್ಲಿದ್ದು ಬಾಧಕನಾಗುವವನು ಭಗವಂತ, ಬಾಧ್ಯನಲ್ಲಿದ್ದು ಬಾಧ್ಯನಾಗುವಂತೆ ಮಾಡುವವನು ಭಗವಂತ. ಇದೆಲ್ಲ ಭಗವಂತನ ವಿಚಿತ್ರ ಲೀಲೆ ಒಳಗೆ ಸೇರಿಕೊಳ್ತಕ್ಕಂಥ ಘಟನೆಗಳು ಹೊರತು ನಾನು ಕೊಲ್ತೇನೆ, ಅವನು ಕೊಂದ, ನನ್ನ ಸಾವಿಗೆ ಅವನ ಕಾರಣ, ಇವನ ಸಾವಿಗೆ ಇವ್ರ ಕಾರಣ, ಇದೆಲ್ಲ ಮನುಷ್ಯನ ಹುಚ್ಚಾಟ. ಇದೆಲ್ಲವೂ ಭಗವಂತನ ವಿಚಿತ್ರವಾದ ಇಚ್ಛಾ ಸಂಕಲ್ಪ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ತಿಳಿಸ್ತಾ ಆದ್ದರಿಂದ ಅತಿವಾದಾಂತಿತಿಕ್ಷೇತ ನಾವಮನ್ಯೇತ ಕಂಚನ ನಚೇಮಂ ದೇಹಮಾಶ್ರಿತ್ಯ ವೈರಂ ಕುರ್ವೀತ ಕೇನಚಿತ್. ಒಟ್ಟಿದ್ರ ಸಾರಾಂಶ ಏನು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದ ಬಗ್ಗೆ ಯಾರೇ ಕೆಟ್ಟ ಮಾತನಾಡಿದರೂ ಕೂಡ ನಾವು ಉದ್ರೇಕಗೊಳ್ಳಬಾರದು. ಯಾಕೆಂದರೆ ಶರೀರವೇ ನಾವಲ್ಲ, ಶರೀರ ಬೇರೆ ನಾವು ಬೇರೆ ಅನ್ನೋ ಎಚ್ಚರ ಇರಬೇಕು ನಮಗೆ. ಜೊತೆಯಲ್ಲಿ ಯಾರಾದರೂ ಶರೀರವನ್ನು ಕುರಿತು ಕೆಟ್ಟ ಮಾತುಗಳನ್ನು ಅಪಮಾನ ಮಾಡಿದರೆ ಅದನ್ನು ನಾವು ಸಹಿಸಿಕೊಳ್ಳಬೇಕು. ಯಾರನ್ನೂ ನಾವು ಅವಮಾನ ಮಾಡಬಾರ್ದು, ಯಾರನ್ನೂ ನಾವು ದ್ವೇಷ ಮಾಡಬಾರ್ದು. ಯಾಕೆಂದರೆ ಇದೆಲ್ಲ ನಮ್ಮ ಕರ್ಮಾನುಸಾರವಾದ ಶತ್ರುಭಾವ ಮಿತ್ರಭಾವ. ಅದನ್ನು ಈ ಎಚ್ಚರಿಕೆ ನಮಗಿರಬೇಕು ಅಂತ ಹೇಳಿ ಈ ಅಧ್ಯಾಯದ ಕೊನೆಯೊಳಗೆ ಅದರ ಸಾರಾಂಶವನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪರೀಕ್ಷಿತ್ ಮಹಾರಾಜರ ಶ್ರವಣ, ಶುಕಾಚಾರ್ಯರ ಉಪದೇಶ, ಅದರಿಂದ ಪರೀಕ್ಷಿತ್ ಮಹಾರಾಜರಿಗಾದ ಪರಿಣಾಮ, ಉಪದೇಶ ಅವರು ಮಾಡಿದ್ರು. ನಾವು ಪುರಾಣವನ್ನು ಶ್ರವಣ ಮಾಡ್ತೇವೆ. ಶ್ರವಣ ಮಾಡಿದ ಪುರಾಣದ ಉಪದೇಶಗಳು ನಮ್ಮ ದೇಹದ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ನಮ್ಮ ಬುದ್ಧಿಯ ಮೇಲೆ, ನಮ್ಮ ತಿಳುವಳಿಕೆಗೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಬಹಳ ಮುಖ್ಯ. ನಮಗೆ ಯಾವುದೋ ಪುರಾಣವನ್ನು ಶ್ರವಣ ಮಾಡಿದರೂ ಕೂಡ ಅದರ ಪ್ರಭಾವಕ್ಕೆ ನಾವು ಒಳಗಾಗ್ತಾ ಇಲ್ಲ ಅಂದರೆ ಹೇಳುವವರು ಅವರ ಆ ಉಪದೇಶದ ಪ್ರಭಾವಕ್ಕೆ ಅವರೂ ಒಳಗಾಗಿಲ್ಲ ಅಂತ ಅರ್ಥ. ಇಲ್ಲಿ ಶುಕಾಚಾರ್ಯರು ಭಾಗವತ ಉಪದೇಶದ ಪ್ರಭಾವಕ್ಕೆ ಒಳಗಾಗಿರುವವರಾದ್ದರಿಂದ ಅವರು ಉಪದೇಶ ಮಾಡಿದಾಗ ಅರ್ಹನಾದ ಪರೀಕ್ಷಿತ್ ಮಹಾರಾಜನ ಮೇಲೂ ಆ ಪುರಾಣಗಳ ಪ್ರಭಾವ ಬೀರ್ತು. ಹಾಗಾಗಿ ಪುರಾಣದ ಉಪದೇಶಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡು ಮತ್ತೊಬ್ಬರಿಗೆ ತಿಳಿಸಿದಾಗ ಅದು ನಮ್ಮ ಮೇಲೆಯೂ ಪ್ರಭಾವ ಬೀರುತ್ತೆ, ಮತ್ತೊಬ್ಬ ಶ್ರೋತೃಗಳ ಮೇಲೂ ಪ್ರಭಾವ ಬೀರುತ್ತೆ. ಹಾಗೆ ಭಾಗವತದ ಸತ್ಪರಿಣಾಮಗಳನ್ನು ನಾವೆಲ್ಲರೂ ಕೂಡ ಅನುಭವಿಸಿ ಆ ದೇಹಾಭಿಮಾನವನ್ನು ಬಿಟ್ಟು ಭಗವಂತ ಸರ್ವಾಧಿಪತಿ ಸರ್ವಾಂತರ್ಯಾಮಿ ಅನ್ನುವ ಚಿಂತನೆಯನ್ನು ನಾವು ತಂದುಕೊಳ್ಳಬೇಕು. ಮತ್ತು ಜನ್ಮೇಜಯ
ದ್ವೇಷದಿಂದ ಸರ್ಪಸತ್ರ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ಹೇಳಿದ ಉಪದೇಶವನ್ನು ನಾವು ಗಮನಿಸಬೇಕು. ಯಾರೋ ಸಾವಿಗೆ ಯಾರೋ ಕಾರಣ ಅಂಥೇಳಿ ಇಬ್ಬರು ವ್ಯಕ್ತಿಗಳ ಜಗಳ ಅದು ಮರಣದಲ್ಲಿ ಕೊನೆಗೊಂಡು ಅದು ಇಡೀ 2 ಜನಾಂಗದ ಹತ್ಯೆಯಲ್ಲಿ ಕೊನೆಗೊಳ್ಳುವಂತಹ ಅವಿವೇಕದ ಹೋರಾಟಗಳನ್ನು ನಾವಿತ್ತು ಪ್ರಪಂಚದಲ್ಲಿ ಕಾಣ್ತೇವೆ. ಯಾರ ಸಾವಿಗೆ ಯಾರೂ ಕಾರಣರಲ್ಲ, ಅವರವರ ಸಾವಿಗೆ ಅವರವರ ಪ್ರಾರಬ್ಧ ಕರ್ಮ ಕಾರಣ. ಅದಕ್ಕೆ ನಿಯಾಮಕನಾದ ಭಗವಂತ ಅದರ ಹೊಣೆಗಾರ ಅನ್ನುವ ತಿಳುವಳಿಕೆಯನ್ನು ಭಾಗವತ ನಮಗೆ ತೋರಿಸಿಕೊಡ್ತಾ ಇದೆ. ಹೀಗೆ ಶುಕಾಚಾರ್ಯರು ಮತ್ತು ಪರೀಕ್ಷಿತ್ ಮಹಾರಾಜರ ಸಂವಾದ ರೂಪವಾಗಿ ಬಂದ ಭಾಗವತ ಕಥೆ ಇಲ್ಲಿಗೆ ಪರಿಸಮಾಪ್ತಿಯಾಗ್ತಾ ಇದೆ. ಮುಂದೆ ಮಾರ್ಕಂಡೇಯರ ಚರಿತ್ರೆಯನ್ನು ಶೌನಕರ ಜಿಜ್ಞಾಸೆಗೆ ಉತ್ತರವಾಗಿ ಸೂತರ ಹೇಳ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀನಾಥ್, ಹರಿಣಾಕ್ಷಿ, ಅನೀಶ್ ಇವರು ಇದಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮದ್ ಭಾಗವತದ ಉಪಸಂಹಾರದ ಘಟ್ಟದ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ಇವರು ನಿರ್ವಹಣೆ ಮಾಡಿದ್ದಾರೆ. ಇವರಿಗೆ ಆ ಭಗವಂತ ಅನುಗ್ರಹ ಮಾಡಲಿ, ಇನ್ನಷ್ಟು ಇವರಿಂದ ಜ್ಞಾನ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಲಿ ಅಂತ ಕೋರ್ತಾ ಉತ್ತರೋತ್ತರ ಶ್ರೇಯಸ್ಸನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.